ನರ್ಸಿಂಗ್ ವೃತ್ತಿಗೆ ದೇಶ ವಿದೇಶದಲ್ಲಿ ಬೇಡಿಕೆ. ಶ್ರೀಕಾಂತ್ ಕುಲಾರಿ. ಪ್ರಥಮ ವರ್ಷದ ಜೆಎಸ್ಎಸ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಜ್ಯೋತಿ ಬೆಳಗಿಸುವಿಕೆ ಪ್ರತಿಜ್ಞಾವಿಧಿ ಸ್ವೀಕಾರ. ಚಾಮರಾಜನಗರ ನಿಸ್ವಾರ್ಥ ಸೇವೆಯ ಸಂಕೇತವಾಗಿರುವ ನರ್ಸಿಂಗ್ ವೃತ್ತಿ ಒಂದು ಪವಿತ್ರ ವೃತ್ತಿಯಾಗಿದ್ದು, ಈ ವೃತ್ತಿಗೆ ದೇಶ ವಿದೇಶದಲ್ಲಿ ಬೇಡಿಕೆ ಇದೆ ಎಂದು ಬೆಂಗಳೂರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಸಹಾಯಕ ನಿರ್ದೇಶಕ ಶ್ರೀಕಾಂತ್ ಕುಲಾರಿ ಹೇಳಿದರು. ನಗರದ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠ, ಜೆಎಸ್ಎಸ್ ಕಾಲೇಜ್ ಆಫ್ ನರ್ಸಿಂಗ್ ಮತ್ತು ಜೆಎಸ್ಎಸ್ ಸ್ಕೂಲ್ ಆಫ್ ನರ್ಸಿಂಗ್, ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳ ಸಮುಚ್ಚಯ ವತಿಯಿಂದ ನಡೆದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಂದ ಜ್ಯೋತಿ ಬೆಳಗಿಸುವಿಕೆ ಮತ್ತು ಪ್ರತಿಜ್ಞಾವಿಧಿ ಸ್ವೀಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಸಕ್ತ ವರ್ಷದಲ್ಲಿ ಕರ್ನಾಟಕದಲ್ಲಿ 656 ನರ್ಸಿಂಗ್ ಕಾಲೇಜುಗಳಲ್ಲಿ 40,000 ವಿದ್ಯಾರ್ಥಿಗಳನ್ನು ಪ್ರವೇಶ ಮಾಡಿಕೊಳ್ಳಲಾಗಿದೆ. ಖಾಸಗಿ ಶಾಲೆಗಳಲ್ಲೂ 40,000 ಪ್ರವೇಶ ಮಾಡಿಕೊಳ್ಳಲಾಗಿದ್ದು, ಒಟ್ಟಾರೆ ಪ್ರತಿ ವರ್ಷವೂ 80,000 ವಿದ್ಯಾರ್ಥಿಗಳು ನರ್ಸಿಂಗ್ ಕೋರ್ಸ್ ಪೂರ್ಣಗೊಳಿಸಿ ಹೊರಗಡೆ ಬರುತ್ತಿದ್ದಾರೆ. ಆದರೂ ಕೂಡ ನರ್ಸಿಂಗ್ ಕೊರತೆಯಾಗಿದೆ. ರಾಜ್ಯ, ದೇಶ, ವಿದೇಶದಲ್ಲೂ ನರ್ಸಿಂಗ್ ವೃತ್ತಿಗೆ ಬೇಡಿಕೆ ಇದೆ ಎಂದರು. ಸಿಮ್ಸ್ ಬೋಧನಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಚಿನ್ನಬೋವಿ ಅಧ್ಯಕ್ಷತೆ ವಹಿಸಿದ್ದ ಮೈಸೂರು ಜೆಎಸ್ಎಸ್ ಮಹಾವಿದ್ಯಾಪೀಠದ ವೈದ್ಯಕೀಯ ಶಿಕ್ಷಣ ವಿಭಾಗದ ನಿರ್ದೇಶಕ ಆರ್. ಮಹೇಶ್, ಸಿಮ್ಸ್ ಬೋಧನಾ ಆಸ್ಪತ್ರೆಯ ಪ್ರಭಾರ ಶುಶ್ರೂಷಕ ಅಧೀಕ್ಷಕಿ ಚಂದ್ರಕಲಾ, ವಿ. ಶೇಷಾದ್ರಿ ಮಾತನಾಡಿದರು. ಕಾಲೇಜು ಪ್ರಾಂಶುಪಾಲ ವಿನಯ್ ಕುಮಾರ್ ಪ್ರತಿಜ್ಞಾವಿಧಿ ಬೋಧಿಸಿದರು. ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಚಾಮರಾಜನಗರ. And proud to work with advancement. I fulfill my responsibility as a citizen. And encourage change towards better life. ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆಂದನು, ಕರುಣಾಳುವ ಬೆಳಗ್ಗೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆಂದನು, ഇരുಳು ಕತ್ತಲೆಯಾಗಲಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆಂದನು, ಕರುಣಾಳುವ ಬೆಳಗ್ಗೆ ಮುಸುಕಿದಿ ಮಬ್ಬಿನಲಿ. ಇದೊಂದು ಅತ್ಯಂತ ಸಂತಸದ ಕ್ಷಣ ಅಂತ ಹೇಳ್ಬೋದು. ಪ್ರಪ್ರಥಮವಾಗಿ ಈ ಒಂದು ನರ್ಸಿಂಗ್ ಅಂತಕ್ಕಂಥ ಒಂದು ಪವಿತ್ರವಾದ ವೃತ್ತಿಗೆ ಕಾಲಿರ್ತಕ್ಕಂಥ BSc ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ಡಿಪ್ಲೊಮಾ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ನಾನು ವೃತ್ತಿ ಪರವಾಗಿ ಆರ್ಥಿಕವಾಗಿ ಒಂದು ಜೋರಾಗಿ ಚಪ್ಪಾಳೊಂದಿಗೆ ತಮಗೆ ಒಂದು ಸ್ವಾಗತ ಕೊಡ್ತಾ ಇದ್ದೀನಿ. You all are welcome to the planet of nursing. It's a very big noble profession. It is recognized worldwide. ಇಡೀ ಜಗತ್ತಿನಾದ್ಯಂತ ಪವಿತ್ರವಾದ ವೃತ್ತಿಯಲ್ಲಿ ಗುರುತಿಸುವ ಈ ಒಂದು ವೃತ್ತಿಗೆ ತಾವೆಲ್ಲರೂ ಕೂಡ ಆಗಮಿಸಿದಿರಿ. ತಾವು ಸ್ವಯಂ ಪ್ರೇರಣೆಯಿಂದ ಬಂದಿದ್ದೀರಿ ಅಥವಾ ಇನ್ಯಾರೋ ನಿಮಗೆ ಈ ಒಂದು ವೃತ್ತಿ ಬಗ್ಗೆ ತೋರಿಸಿದ್ರೆ ಗೊತ್ತಿಲ್ಲ. ಸೊ ನಿಮಗೆ ನರ್ಸಿಂಗ್ ವೃತ್ತಿ ಬಗ್ಗೆ ಯಾವ ರೀತಿಯಾಗಿ ನಿಮಗೆ ಒಂದು ನಾಲೆಜ್ ಇತ್ತು ಗೊತ್ತಿಲ್ಲ. ಸೊ ಬಟ್ ಆದರೂ ಕೂಡ ಇದನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀರ. ಐ ಥಿಂಕ್ ಯು ಆಲ್ ಆರ್ ಫ್ರಮ್ ಲೋಕಲ್, ಇಲ್ಲಿನ ಚಾಮರಾಜನಗರದವರ, ಕರ್ನಾಟಕದವರ, ನಾನ್ ಕನ್ನಡಿಗರ್ಸ್ ಇದ್ದೀರಾ? ಅದು ಅಂಡರ್ಸ್ಟ್ಯಾಂಡಿಂಗ್ ಕನ್ನಡ. Some are from Kerala. You're from Kerala? Okay, and many are from local. So I'm very happy that nowadays we got a very good recognition in the nursing course and many are coming to the nursing profession. ಈ ವರ್ಷ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ 686 ನರ್ಸಿಂಗ್ ಕಾಲೇಜುಗಳಲ್ಲಿ ಒಂದು 40,000 ಅಡ್ಮಿಷನ್ಸ್ ಮಾಡಿದ್ದೀವಿ KE ವತಿಯಿಂದ. ಹಾಗೂ ಮ್ಯಾನೇಜ್ಮೆಂಟ್ಗಳು ಕೂಡ ತಮ್ಮ ಖಾಸಗಿ ಕೋಟಾದಲ್ಲಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಡಿಪ್ಲೊಮಾ ನರ್ಸಿಂಗಲ್ಲಿ ಕೂಡ ಸುಮಾರು ನಮ್ಮ ಇಂಟೇಕ್ ಇದೆ. ಅದು ಕೂಡ ಒಂದು 800 ಮೇಲ್ಪಟ್ಟು ನರ್ಸಿಂಗ್ ಸ್ಕೂಲ್ಗಳು ಇದ್ದಾವೆ.
ಅದರಲ್ಲಿ ಕೂಡ ಸುಮಾರು 40,000 ಅಡ್ಮಿಷನ್ಸ್ಗಳು ನಮ್ಮ ಪ್ರತಿ ವರ್ಷ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇದ್ದಾವೆ. ಒಟ್ಟಾರೆ ಈ ಒಂದು 80,000 ಪ್ರತಿ ವರ್ಷ ಹೊರಗಡೆ ಬರ್ತಾರೆ. 70,000 ರಿಂದ 80,000 ಡಿಪ್ಲೊಮಾ ನರ್ಸಿಂಗ್, BSc ನರ್ಸಿಂಗ್ ಮುಗಿಸಿದವರು ಹೊರಗಡೆ ಬರ್ತಾರೆ ಪಾಸ್ ಆಗಿ. ಆದರೂ ಕೂಡ ನಮಗೆ ನರ್ಸಿಂಗ್ ಶಾರ್ಟೇಜ್ ಇದೆ. ಆದರೂ ಕೂಡ ನಮ್ಗೆ ನರ್ಸಸ್ ಇನ್ನೂ ಬೇಕು. ಯಾಕಂದ್ರೆ ಪ್ರತಿ ಹಾಸ್ಪಿಟಲ್ಗೆ ನರ್ಸಸ್. ಸೊ ಪ್ರತಿ ದೇಶದಲ್ಲಿ ಅಷ್ಟೇ ಇಲ್ಲ, ರಾಜ್ಯದಲ್ಲಿ ಅಷ್ಟೇ ಇಲ್ಲ, ವಿದೇಶದಲ್ಲಿ ಅತಿ ಹೆಚ್ಚು ಬೇಡಿಕೆ ಆಗಿರ್ತಕ್ಕಂಥ ಪ್ರೊಫೆಷನ್ ಇದಾಗಿದೆ. ನಿಮಗೆ ಫಾರಿನ್ ಡೆಲಿಗೇಟ್ಸೇ ಬಂದಿದ್ದಾರೆ. ನಮ್ಮ ಆನರಬಲ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ನಮ್ಮ ಕರ್ನಾಟಕದ ನರ್ಸಸ್ ಕಳಿಸಿ. ಜರ್ಮನ್, ಇಟಲಿ, ಫ್ರಾನ್ಸ್, ಇನ್ನೂ ಬೇರೆ ಬೇರೆ ದೇಶಗಳಲ್ಲಿ ಬೇಡಿಕೆಗಳು ಬಂದಿದ್ದಾವೆ. ನಮ್ಮ ಕರ್ನಾಟಕ ಸರ್ಕಾರದಿಂದ ನರ್ಸಸ್ ಸರ್ಕಾರ, ಗೌರ್ಮೆಂಟ್ ಟು ಗೌರ್ಮೆಂಟ್, ಯಾವುದು ಮಿಡಲ್ ಏಜೆಂಟ್ ಇಲ್ಲ, ಸರ್ಕಾರನೇ ನಿಮಗೆ ಒಂದು ಹೊರದೇಶಕ್ಕೆ ಕಳಿಸ್ತಕ್ಕಂಥ ಒಂದು ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಒಂದು ವಿದೇಶಿ ಉದ್ಯೋಗ ಮೇಳ ನಮ್ಮ ಸರ್ಕಾರದಿಂದ ಈಗ ನಡೀತಾ ಇದೆ ಬರೋ ತಿಂಗಳಲ್ಲಿ. ನಿಮಗೆ ಹೊರದೇಶದ ಒಂದು ಕೋರ್ಸ್ ಅಲ್ಲಿ ಹೋಗಿ ವೃತ್ತಿ ಮಾಡಬೇಕಾದ್ರೆ ಅವ್ರು ಕೇಳ್ತಕ್ಕಂಥದ್ದು ಒಂದೇ ಆ ದೇಶದ ಭಾಷೆ ಹೋಗಬೇಕಂತಾರೆ. ಜಪಾನ್ಗೆ ಹೋಗ್ಬೇಕಂದ್ರೆ ಜಪಾನ್ ಭಾಷೆ ಕಲಿಬೇಕು, ಜರ್ಮನಿಗೆ ಹೋಗ್ಬೇಕಂದ್ರೆ ಜರ್ಮನಿ ಭಾಷೆ ಕಲಿಬೇಕು. ಆ ಭಾಷೆ ಕೂಡ ಸರ್ಕಾರನೇ ತನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಕರ್ನಾಟಕದಲ್ಲಿರ್ತಕ್ಕಂಥ ನರ್ಸಸ್ಗಳಿಗೆ 2.5 ಕೋಟಿ ಬಜೆಟ್ ಮಂಜೂರು ಮಾಡಿ ವಿದೇಶಿ ಭಾಷೆಗಳನ್ನು ಕಲಿಸ್ತಕ್ಕಂಥ ಕಾರ್ಯವನ್ನು ಸರ್ಕಾರಕ್ಕೆ ಕೈಗೆತ್ತಿಕೊಂಡಿದೆ. ನಿಮಗಳ ಒಂದು ಉದ್ಯೋಗ ಅವಕಾಶ ಕಲ್ಪಿಸಲು. ಹೀಗಾಗಿ ಸೊ BSc ನರ್ಸಿಂಗ್ ಮುಗಿಸಿದವರಿಗೆ, ಡಿಪ್ಲೊಮಾ ನರ್ಸಿಂಗ್ ಮುಗಿಸಿದವರಿಗೆ ಒಳ್ಳೆಯ ಒಂದು ಭವಿಷ್ಯ ಇದೆ ಅಂತ ನಾನು ಈ ಒಂದು ವೇದಿಕೆಗೆ ಹೇಳಬೇಕಾಗ್ತಾ ಇದ್ದೀನಿ. ತಾವು ಒಂದು ಒಳ್ಳೆಯ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ನಿಮ್ಮ ಪೇರೆಂಟ್ಸ್ಗಳು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಇವತ್ತು ನಾನು ವೇದಿಕೆ ಮುಖಾಂತರ ಹೇಳಬೇಕಾಗ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ನೀವು ಒಂದು ಕೋರ್ಸಲ್ಲಿ ಹಾಕಿದ್ದೀವಿ ಅಂತ ತಿಳ್ಕೊಬೇಡಿ. ಆ ಕೋರ್ಸಲ್ಲೆಲ್ಲ ಈಗಾಗಲೇ ಅವರಿಗೆ ಜಾಬಲ್ಲಿ ಹಾಕಿದ್ದೀವಿ ಅಂತ ತಿಳ್ಕೊಳ್ಳಿ. ಅವರು ಜಾಬಲ್ಲಿ ಸೇರಿದಂಥ ಒಂದು 100% ಜಾಬ್ ಗ್ಯಾರಂಟಿ ಇರ್ತಕ್ಕಂಥ ವೃತ್ತಿ ಇದು ನರ್ಸಿಂಗ್ ವೃತ್ತಿ ಅಂತ ನಾನು ಹೇಳಬೇಕಾಗಿದೆ. ಅನ್ಎಂಪ್ಲಾಯ್ಮೆಂಟ್ ಆಗಿಲ್ಲ. ಯಾರಾದರೂ ನೀವೇ ಹೇಳಿ, ಸರ್ ನೀವು BSc ನರ್ಸಿಂಗ್ ಮುಗಿದಿದೆ, ಎಲ್ಲೂ ಜಾಬ್ ಸಿಕ್ಕಿಲ್ಲ, ಸುಮ್ಮನೆ ಸರ್ಟಿಫಿಕೇಟ್ ಕೊಂಡು ಓಡಾಡ್ತಿದ್ದಾರೆ. ಡಿಪ್ಲೊಮಾ ನರ್ಸಿಂಗ್ ಮುಗಿದಿದೆ, ಎಲ್ಲೂ ಜಾಬ್ ಇಲ್ಲ ಸರ್. ಇದಾವ ಎಕ್ಸಾಂಪಲ್ಸು. ಎಲ್ಲ ನಿಮ್ಮ ಸೀನಿಯರ್ಸ್ಗಳು ಕೇಳಿ, ಪಾಸ್ಔಟ್ ಆಗಿರ್ತಕ್ಕಂಥದ್ದು ಕೇಳಿ. ಅದು ಇಂಥ ಪ್ರತಿಷ್ಠಿತ ಸಂಸ್ಥೆಗಳಿಗೆ ಮಾಡೋದಂತೂ ಯಾರು ಇಲ್ಲ. ಐ ಥಿಂಕ್ ನಾನು ಕೇಳ್ಬಿಟ್ಟು ನೀವು ಜಾಬ್ ಪ್ಲೇಸ್ಮೆಂಟ್ ಕೂಡ ಮಾಡ್ತಾರೆ, ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಮಾಡ್ತಾರೆ ನಿಮ್ಮ ಸಂಸ್ಥೆಯಲ್ಲಿ. ಇದೊಂದು ಒಳ್ಳೆಯ ಅವಕಾಶ ನಿಮಗೆ. ಅದೇ ರೀತಿಯಾಗಿ ಮುಂದೆ ನಿಮಗೆ ಒಂದು ಅವ್ರದ್ದೇ ಒಂದು ಹಾಸ್ಪಿಟಲ್ ಕೂಡ ನಿಮಗೆ ಉದ್ಯೋಗ ಅವಕಾಶ ನೀಡ್ತಾ ಇದ್ದಾರೆ. ಇಟ್ ಈಸ್ ವೆರಿ ಗುಡ್, ನೋಬಲ್ ಒಂದು ಕಾಸ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ಕಾರ್ಯ ಈ ಸಂಸ್ಥೆಯಲ್ಲಿ. ಸೊ ಪ್ರತಿಷ್ಠಿತ ಸಂಸ್ಥೆ, ನಾನು ಹೇಳಿಲ್ಲ, ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಮಾಡ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಒಂದು ಭವಿಷ್ಯ ಇದೆ. ಒಂದು ಒಳ್ಳೆ ಸ್ಕಿಲ್, ನಮಗೆ ಸ್ಕಿಲ್ಡ್ ನರ್ಸಸ್ ಬೇಕು. ಕೌಶಲ್ಯಯುಕ್ತ, ಕೌಶಲ್ಯ ಭರಿತ ಒಂದು ನರ್ಸಸ್ಗಳ ಅವಶ್ಯಕತೆ ಇದೆ. ಬರೀ ಜನರಲ್ ನರ್ಸಸ್ ಅಲ್ಲ. ಮುಂದಿನ ದಿನದಲ್ಲಿ ನಾನು BSc ನರ್ಸಿಂಗ್ ಮಾಡಿದ್ದೀನಿ ಸರ್, ಫಸ್ಟ್ ರ್ಯಾಂಕ್